ಇನ್ನು ರಾಜ್ಯ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್. ಇವತ್ತು ದೆಹಲಿಗೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಹ ದೆಹಲಿಗೆ ಹೋಗ್ತಾರೆ. ಕ್ಯಾಬಿನೆಟ್ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್. ಇವತ್ತು ದೆಹಲಿಗೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಹ ದೆಹಲಿಗೆ ಹೋಗ್ತಾರೆ. ಸಚಿವ ಸಂಪುಟದ ವಿಸ್ತರಣೆಗಾಗಿ 3ನೇ ಬಾರಿಗೆ ದೆಹಲಿಗೆ ತೆರಳಲಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ. ಈ ಬಾರಿ ಬಹುತೇಕ ಪಟ್ಟಿಗೆ ಅಂತಿಮ ಮುದ್ರೆ ನಿರೀಕ್ಷೆ ಮಾಡಲಾಗಿದೆ. ರಾಜ್ಯ ಸಂಪುಟ ವಿಸ್ತರಣೆ ಒಂದಷ್ಟು ಆಕಾಂಕ್ಷಿಗಳಿದ್ದಾರೆ. 20 ಸ್ಥಾನಗಳಿಗೆ 33 ಆಕಾಂಕ್ಷಿಗಳು, 50ಕ್ಕೂ ಹೆಚ್ಚು ಆಸ್ಪಿರೆಂಟ್ಗಳಿದ್ದಾರೆ. ಆ ಪೈಕಿ 33 ಜನ ತುದಿಗಾಲ್ನಲ್ಲಿ ನಿಂತ್ಕೊಂಡಿದ್ದಾರೆ. ನನಗೆ ಬೇಕೇ ಬೇಕು ಅನ್ನೋ ಹಠಕ್ಕೆ ಬಿದ್ದವರಂಗೆ ಕಾಣ್ತಾ ಇದೆ. ಈ ಎಲ್ಲದರ ನಡುವೆ ಡಿಕೆ ಶಿವಕುಮಾರ್, ಹರಿಪ್ರಸಾದ್ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ತಮ್ಮ ಪಟ್ಟಿ ಸಲ್ಲಿಕೆ ಮಾಡೋ ಸಾಧ್ಯತೆಗಳಿದೆ. ಸೊ ಏನಾಗುತ್ತೆ? ಡಿಕೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ಉಳಿದ 20 ಸಚಿವ ಸ್ಥಾನ ಭರ್ತಿಗೆ ಹೊಸ ಫಾರ್ಮುಲಾ. ಹಳೆ ಬೇರು ಹೊಸ ಚಿಗುರು, ಯಾರಿಗೆಲ್ಲ ಆದ್ಯತೆ? ಕ್ಯಾಬಿನೆಟ್ಗೆ 50-50 ಫಾರ್ಮುಲಾ ಅಳವಡಿಕೆ ಸಾಧ್ಯತೆ. ಹೊಸಬರು ಹಳಬರು ಯಾರಿಗೆ ಸಿಗಲಿದೆ ಮಂತ್ರಿಗಿರಿಯ ಭಾಗ್ಯ? ರಾಹುಲ್ ಫಾರ್ಮುಲಾ ಮೇಲೆ ನಿಂತಿದೆ ಕ್ಯಾಬಿನೆಟ್ ಭವಿಷ್ಯ. 2028ರ ಚುನಾವಣೆಯ ಮೇಲೆ ಕಣ್ಣು, ಯುವಕರಿಗೆ ಆದ್ಯತೆ. ಈಗಾಗಲೇ ಯುವ ಶಾಸಕರಿಗೆ ಮಣೆ ಎಂದಿರುವ ರಾಹುಲ್, ಎಳಸು ಮತ್ತು ಅತ್ಯಂತ ಸೀನಿಯರು, ಈ ಎರಡೂ ಕ್ಯಾಟಗರಿಯಲ್ಲಿ ಯಾರ್ಯಾರ ಆಯ್ಕೆಗಳಾಗ್ತವೆ? ಮೊದಲ ಬಾರಿ MLA ಆದವರಿಗೆ ಸಚಿವ ಸ್ಥಾನ ಕೊಟ್ಟರೆ ಎಲ್ಲೋ ಒಂದು ಕಡೆ ಜ್ಯೇಷ್ಠರು ಎದ್ದು ನಿಂತ್ಕೊಂಡು ಮಾತನಾಡಬಹುದು. ಡಿಕೆ ಸಾಹೇಬ್ರೆ, ಹಿಂಗೆ ಯಾಕಾಯಿತು? ನಾವು ಸೀನಿಯರ್ ಇದ್ದೀವಿ, 2-3 ಬಾರಿ MLA ಆದವರು, ನಮ್ಮನ್ನ ಕಡೆಗಣನೆ ಮಾಡಿ ಹೊಸಬರಿಗೆ ಪರಿಗಣನೆ ಯಾಕೆ? ಈ ತರಹದ ನಕಾರಾತ್ಮಕ ಆಕ್ಷೇಪಗಳೆಲ್ಲವೂ ಬರಬಹುದು. ಒಂದು ಕಡೆ ಶಿವಲಿಂಗೇಗೌಡರು BJP JDSನಿಂದ ಕಾಂಗ್ರೆಸ್ಸಿಗೆ ಬಂದು ಅರಸೀಕೆರೆಯಲ್ಲಿ ಪ್ರಥಮ ಬಾರಿ ಗೆದ್ದು, ಅಂದರೆ ಕಾಂಗ್ರೆಸ್ಸಿಗೆ ಬಂದು ಪ್ರಥಮ ಬಾರಿ ಗೆದ್ದು ಶಿವಲಿಂಗೇಗೌಡರನ್ನ ಉದಾಹರಣೆಗೆ ಹೇಳೋದು ಕಡೆಗಣನೆ ಆದರೆ, ಸೊ ನಿಜಕ್ಕೂ ಕೂಡ ಒಂದು ತರಹದ ಆಘಾತ ಕಾಂಗ್ರೆಸ್ಸಿಗೆ ಕಾದಿದೆ.